ಜಾಕ್ ಭಾಸ್ಕರ್ ಅವರ ಡೈರೆಕ್ಷನಲ್ಲಿ ಬಂದಂಥ ಚಿತ್ರ. ಸಿದ್ದು ಜೊನ್ನಲ್ಗೌಡ ಮತ್ತು ವೈಷ್ಣವಿ ಪ್ರಕಾಶ್ ರಾಜ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರವು ಏಪ್ರಿಲ್ 10ರಂದು ರಿಲೀಸ್ ಆಗಿ ಸದ್ಯ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮ್ ಆಗ್ತಿದ್ದು ಕನ್ನಡ ಭಾಷೆಯಲ್ಲಿ ಕೂಡ ಅವೈಲೇಬಲ್ ಇದೆ. ಹೇಗಿದೆ ಚಿತ್ರ, ಏನೆಲ್ಲ ಇದೆ ಚಿತ್ರದಲ್ಲಿ, ಇದು DJ ಟಿಲ್ಲು ಥರ ಹಿಟ್ ಆಗಿದೆಯಾ ಇಲ್ವಾ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಥ್ಸ್ ಕನ್ನಡ. ಸಿದ್ದು ಅವರು ನಮಗೆ ಗೊತ್ತಿರೋ ಥರ DJ ಟಿಲ್ಲು ಅಂತಾನೆ ಫೇಮಸ್ ಆಗಿರೋದನ್ನು ನೋಡ್ಬೋದು. ಸದ್ಯ ಇವರು ಜಾಕ್ ಚಿತ್ರದಲ್ಲಿ ನಟಿಸಿದ್ದು. ಚಿತ್ರದ ಕಥೆಯ ಬಗ್ಗೆ ನೋಡೋದಾದರೆ, ಜಾಕ್ ಚಿತ್ರದಲ್ಲಿ ಸಿದ್ದು ಒಬ್ಬ ರಾ ಏಜೆಂಟ್ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅವನು ರಾ ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಸೆಲೆಕ್ಷನ್ ಆಗದೇನೆ ತಾನು ರಾ ಏಜೆಂಟ್ ಥರ ಮಿಷನ್ಗಳನ್ನು ಮಾಡಬೇಕು ಅಂತ ಒಂದು ಆಪರೇಷನ್ ಸ್ಟಾರ್ಟ್ ಮಾಡಿರ್ತಾನೆ. ಇದರಿಂದ ಮುಂದೆಲ್ಲ ಏನೇನು ಮಾಡ್ತಾನೆ, ಏನೇನು ಆಗುತ್ತೆ, ಈ ಮಿಷನ್ ಸಕ್ಸಸ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದೆಲ್ಲ ನಾನು ಹೇಳೋದಕ್ಕಿಂತ ನೀವೇ ಒಂದ್ಸಲ ಚಿತ್ರನ ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ. ಜಾಕ್ ಚಿತ್ರವು ಒಂದು ಸ್ಪೈ ಆ್ಯಕ್ಷನ್ ಹಾಸ್ಯಮಯ ಸಿನಿಮಾ ಆಗಿದ್ದು, ಈ ಚಿತ್ರದಲ್ಲಿ ಸಿದ್ದು ಅವರು ಪ್ಯಾಬ್ಲೋ ಎಂಬ ಯುವಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಾನೆ. ರಾ ಆಫೀಸರ್ ಆಗಿ ಪ್ರಕಾಶ್ ರಾಜ್ ಅವರು ಕಾಣಿಸಿಕೊಂಡ್ರೆ, ಡಿಟೆಕ್ಟಿವ್ ಆಗಿ ವೈಷ್ಣವಿ ಅವರು ಕಾಣಿಸಿಕೊಳ್ತಾರೆ. ಚಿತ್ರದ ಬೆಸ್ಟ್ ಸೈಡ್ ಬಗ್ಗೆ ನೋಡೋದಾದರೆ, ಚಿತ್ರವು ಒಂದೊಳ್ಳೆ ಕಾಮಿಡಿ ಚಿತ್ರ ಅಂತ ಹೇಳ್ಬೋದು. ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಇದೊಂದು ಒಳ್ಳೆ ಸಿನಿಮಾ ಆಗಿದೆ. ಚಿತ್ರದಲ್ಲಿ ಸಿದ್ದು ಮತ್ತು ಪ್ರಕಾಶ್ ರಾಜ್ ಅವರ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ವೈಷ್ಣವಿ ಅವರಿಗೆ ಕಡಿಮೆ ಸೀನ್ಗಳು ನೋಡೋದಕ್ಕೆ ಸಿಗ್ತವೆ. ಭಾಸ್ಕರ್ ಅವರು ಕಾಮಿಡಿ ಸಿನಿಮಾಗೆ ಬೇಕಾದ ತರಹನೇ ಸ್ಕ್ರೀನ್ ಪ್ಲೇಯನ್ನು ಬರೆದಿದ್ದಾರೆ. ಇನ್ನು ನಾವು ಸಿದ್ದು ಅವರ ನಟನೆಯನ್ನು ಮೆಚ್ಚಬೇಕು. ಜಾಕ್ ಚಿತ್ರದಲ್ಲಿ ಕೂಡ DJ ಟಿಲ್ಲು ಚಿತ್ರದ ಸಿದ್ದು ಅಲ್ಲಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇನ್ನು ಚಿತ್ರದ ವಾಸ್ ಸೈಡ್ ಬಗ್ಗೆ ನೋಡೋದಾದ್ರೆ, ಜಾಕ್ ಚಿತ್ರದ ಸ್ಟೋರಿ ಇಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಇಂದ ಕೂಡಿದ್ದು. ಇದೊಂದು ರಾ ಚಿತ್ರ ಆಗಿದ್ದು ಸೀರಿಯಸ್ನೆಸ್ ಅನ್ನ ತೋರಿಸಿಲ್ಲ. ಮತ್ತೆ ಇಂಡಿಯನ್ ರಾ ಅನ್ನೋದನ್ನು ತುಂಬಾ ನಾರ್ಮಲ್ ಆಗಿ ತೋರಿಸಿದ್ದಾರೆ. ಇನ್ನು ಚಿತ್ರದ ಕೆಲವು ಸೀನ್ಗಳಿಗೆ ಲಾಜಿಕ್ ಕೂಡ ಸಿಗೋದಿಲ್ಲ. ಇನ್ನು ಮೊದಲಾರ್ಧದಲ್ಲಿ ಸ್ವಲ್ಪ ಕ್ಯೂರಿಯಸ್ ಆಗಿ ಮತ್ತು ಕಾಮಿಡಿಯಿಂದ ಚಿತ್ರವು ಕೂಡಿದ್ದು, ಸೆಕೆಂಡ್ ಹಾಫಲ್ಲಿ ಅದಕ್ಕೆ ಈಕ್ವಲ್ ಮಾಡೋದಕ್ಕೆ ಡೈರೆಕ್ಟರ್ ಹರಸಾಹಸ ಪಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನು ಚಿತ್ರದಲ್ಲಿ ಅಲ್ಲಲ್ಲಿ ಸ್ವಲ್ಪ ಆ್ಯಕ್ಷನ್ ಸೀನ್ಗಳು ನೋಡೋದಕ್ಕೆ ಸಿಗ್ತವೆ ಅಷ್ಟೇ. ಇನ್ನು ನಟನೆ ಬಗ್ಗೆ ಹೇಳೋದಾದರೆ, ಎವ್ರಿಯೋನ್ ಈಸ್ ಗುಡ್ ಅಂತ ಹೇಳ್ಬೋದು. ಸಿದ್ದು ಅವರು DJ ಟಿಲ್ಲು ಶೇಡ್ನ ತರಹನೇ ಕಾಮಿಡಿ ಸ್ಪೈ ಹೀರೋ ಆಗಿ ಅದ್ಭುತವಾಗಿ ಕಾಣಿಸಿಕೊಂಡಿದ್ದಾರೆ. ಪ್ರಕಾಶ್ ರಾಜ್ ಅವರ ನಟನೆ ಬಗ್ಗೆ ಮಾತಾಡೋದೇ ಬೇಡ. ಇನ್ನು ಕಡಿಮೆ ಸ್ಕ್ರೀನ್ ಸಿಕ್ಕರೂ ಕೂಡ ವೈಷ್ಣವಿ ಅವರು ಗುಡ್ ಅಂತ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಚಿತ್ರದ ಬಗ್ಗೆ ನೋಡೋದಾದರೆ, ಜಾಕ್ ಚಿತ್ರವು ಎಂಟರ್ಟೈನ್ಮೆಂಟ್ನ ಮುಂದೆ ಇಟ್ಕೊಂಡು ನೋಡೋದಾದರೆ ಇದೊಂದು ಒಳ್ಳೆ ಚಿತ್ರನೇ ಅಂತ ಹೇಳ್ತೀನಿ. ಚಿತ್ರದಲ್ಲಿ ಲಾಜಿಕ್ ಇಲ್ಲ ಅಂದರೂ ಕಾಮಿಡಿ ವರ್ಕೌಟ್ ಆಗಿದೆ ನಿಜ. ಡೈರೆಕ್ಟರು ಚಿತ್ರನ ಕಾಮಿಡಿ ಆಗಿ ತೋರಿಸೋದಕ್ಕೆ ಹೋಗಿರೋದು ಅಷ್ಟೇನೂ ಸರಿ ಅನಿಸಿಲ್ಲ. ಆದರೂ ಸಿದ್ದು ಅವರಿಗೆ ಇದು ಹೊಂದಿಕೊಂಡಿರೋ ಥರ ಕಾಣಿಸುತ್ತೆ. ಸೊ ನಿಮ್ಗೇನಾದರೂ ವೀಕೆಂಡಲ್ಲಿ ಯಾವುದಾದ್ರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಡ್ರಾಮಾ ಸಿನಿಮಾ ಹುಡುಕ್ತಾ ಇದ್ದರೆ ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಫುಲ್ ಕಾಮಿಡಿಯಿಂದ ಕೂಡಿದ್ದು, ನಿಮಗೆ ಬೋರಿಂಗ್ ಆಗೋದಿಲ್ಲ ಅಂತ ಅನ್ಕೋತೀನಿ. ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದ್ದು, ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದ್ದು, ಹೋಗಿ ನೋಡಿ ಅಂತ ಹೇಳ್ತೀನಿ. ನಿಮಗೆ ಚಿತ್ರ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮೂವಿನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.